KLX ಒಳಗೆ ತಂದರೆ ರಿಯಾಕ್ಷನ್ ವೀಡಿಯೋಗಳಾಗೋಯ್ತದಪ್ಪ. ಸೊ ಮೈನಾಗಿ ನೆಕ್ಸ್ಟ್ ಎಲ್ಲರೂ ಟ್ರಿಪ್ ಪ್ಲಾನ್ ಮಾಡೋಣ ಅಂತ ಯೋಚನೆ ಮಾಡ್ತೀನಿ. ಸೊ ದಿಸ್ ಟೈಮ್ ಫಾರ್ ಅ ಚೇಂಜ್ ಬಸ್ ಆರ್ ಟ್ರೈನ್ ಆರ್ ಬೈಕ್ ಇನ್ನೂ ಗೊತ್ತಿಲ್ಲ ಎಂತ್ರಲ್ಲಿ ಹೋಗ್ತೀನಿ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನಾನಂತೂ ಸೂಪರ್ ಆಗಿ ನೀವು ಸೂಪರ್ ಆಗಿ ಇರ ಅಂತ ಅನ್ಕೊಂತೀನಿ. ಹಂಗೆ ಚೆನ್ನಾಗಿರಿ. ಇವತ್ತು ಎಲ್ಗಪ್ಪ ಹೊರಟಿದ್ದೀವಿ ಅಂದ್ರೆ ಒಂದು ಶಾರ್ಟ್ ಬ್ರೇಕ್ ಲೈಕ್ ಕಾಲೇಜ್ ಹತ್ರಕ್ಕೆ ಹೊರಟಿದೆ. ಯೋಚನೆ ಮಾಡ್ತೀರಾ ಏನ್ ಗುರು ಕಾಲೇಜ್ ಹತ್ರಕ್ಕೆ ತಿರುಗು ಇನ್ನೇನಾಗ್ಲಿ ಎಲ್ಲ ಬಿಟ್ಬಿಟ್ಟಿದ್ಯಾ ಡ್ರಾಪ್ ಔಟ್ ಆಗಿದೆ ಅಂತ? ಅಂದ್ರೆ ಕಾಲೇಜ್ ಹತ್ರ ಹೋಗ್ತಿರೋದು ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ. ಸೊ ಬನ್ನಿ ಓಡೋಣ. ಬೇಗ ಯಾರು ಹೊಸೊಬ್ರು ವ್ಯೂವರ್ಸ್ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಇಷ್ಟು ಎಫರ್ಟ್ ಹಾಕಿ ನಂಗೆ ಜ್ವರ ಇದ್ರು ನೆಗಡಿ ಕೆಮ್ಮು ಏನೇ ಇದ್ರು ವ್ಲಾಗ್ಸ್ಗಳು ಡೈಲಿ ಹಾಕ್ತೀನಿ, ಹಾಕಕ್ಕೆ ಟ್ರೈ ಮಾಡ್ತೀನಿ ಅಂದಾಗ ಲೈಕ್ ನಿಮ್ಮ ಪ್ರೋತ್ಸಾಹ ಬೇಕಾಗಿರುತ್ತೆ, ಸಪೋರ್ಟ್ ಬೇಕಾಗಿರುತ್ತೆ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ನೋಡಿ ಇನ್ನ ನೆಗಡಿ ಯಾವ ಥರ ಅಂದರೆ ಹಿಟ್ಟಾಡಿಸ್ತಿದೆ, ಹಿಟ್ಟಾಡು ಅಂತ. ಸೊ ಬನ್ನಿ ಬೇಗ ಓಡೋಣ. ಈ ಬೆಂಗಳೂರು ಒಳಗೆ ಟ್ರಾಫಿಕ್ಗಳು ಬಾಬಾ ಏನು ಓಡಿಸ್ತಾರಪ್ಪ. ಒಬ್ಬೊಬ್ರು ಒಂದೊಂದು ವಿಚಿತ್ರ ಪ್ರಜೆಗಳು ನಮ್ಮ ಭಾರತದಲ್ಲಿ. ಬಾಬಾ ನಾನು ಆಟೋದವನು ಒಂದು ಸೈಡಿಂದ ಬಂದರೆ ನೋಡಿ ತಟ್ಟಾಡ್ತಾನೆ ಹಿಂದೆ ಹೋಗೋಕೆ ಮುಂದೆ ಹೋಗೋಕೆ. ಸೈಕಾಪ ನಿಜವಾಗ್ಲೂ ಇರಿಟೇಷನ್ ಆಗ್ಬಿಡುತ್ತೆ ನಮ್ಮ ರೋಡ್ಗಳಲ್ಲಿ ಓಡ್ಸೋಕ್ಕೆ. ಸೊ ಮೈನಾಗಿ ನೆಕ್ಸ್ಟ್ ಎಲ್ಲರೂ ಟ್ರಿಪ್ ಪ್ಲಾನ್ ಮಾಡೋಣ ಅಂತ ಯೋಚನೆ ಮಾಡ್ತೀನಿ. ಸೊ ದಿಸ್ ಟೈಮ್ ಫಾರ್ ಅ ಚೇಂಜ್ ಬಸ್ ಆರ್ ಟ್ರೈನ್ ಆರ್ ಬೈಕ್ ಇನ್ನೂ ಗೊತ್ತಿಲ್ಲ ಎಂತ್ರಲ್ಲಿ ಹೋಗ್ತೀನಿ ಅಂತ. ಸೊ ಎಲ್ಲಾರನ್ನೂ ಕೇಳ್ತಾ ಇದ್ದೀನಿ, ಯಾರೂ ಬರಲಿಲ್ಲ ಅಂದರೆ ಗೊತ್ತಲ್ಲ, ನಾವು ಯಾರಿಗೂ ಕಾಯೋ ಅವಶ್ಯಕತೆ ಇರಲ್ಲ. ಸೊ ಒಬ್ಬರೇ ಹೋಗ್ಬಿಡೋದು ಅಷ್ಟೇ. ಬಿಕಾಸ್ ವಿ ಶುಡ್ ರೆಸ್ಪೆಕ್ಟ್ ದೇರ್ ಟೈಮ್ ಸ್ಟಫ್ ಎಲ್ಲನೂ. ನಮ್ಗೆ ಫ್ರೀ ಇದ್ದಾಗ ಅವ್ರಿಗೆ ಫ್ರೀ ಇರಿ ಅನ್ನೋಕ್ಕೆ ಇಟ್ಸ್ ನಾಟ್ ಅವರ್ ಸ್ಟಫ್. ನಾವು ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಆ್ಯಂಡ್ ಅವ್ರಿಗೆ ಡಿಸ್ಟರ್ಬ್ ಕೂಡ ಮಾಡೋಕ್ಕಾಗಲ್ಲ ಅಟ್ ದ ಸೇಮ್ ಟೈಮ್. ಸೊ ಬನ್ನಿ ಇವಾಗ ಓಡೋಣ. ಸಾಯ್ತರ್ಗರು ಅಡ್ಡ ಬಂದು ಹಿಂಸೆ ಓಡಿಸೋದು ಅಂದ್ರೇ ಇಲ್ಲಿ. ಬಿಡಿ ಬೈಕೊಂಡಿದ್ರೆ ದಿನಪೂರ್ತಿ ಬೈಕೊಂಡೇ ಇರಬೇಕು ನಮ್ಮ ಇಂಡಿಯನ್ ರೋಡ್ಸಲ್ಲಿ ಓಡಾಡಬೇಕಾದ್ರೆ. ಸೊ ಈಗ ಬಂದು ಫಸ್ಟ್ ಹೋಗೋಣ, ಬಾಯ್ಸ್ನೆಲ್ಲ ಮಾತಾಡ್ಸೋಣ, ಕೇಳೋಣ ಏನು ಕತೆ ಏನು ವಿಷಯ ಅಂತ. ಬಿಕಾಸ್ ಎಲ್ಲರದು ಎಕ್ಸಾಮ್ ಆಗ್ಬಿಡೈತೆ. ನಾನು ಈ ಸತಿ ನಿಮ್ಗೆ ಗೊತ್ತಿರೋಂಗೆ ಎಕ್ಸಾಮ್ಗೆ ಹೋಗಿಲ್ಲ. ಸೊ ಏನು ಗೊತ್ತಾ ಟ್ವಿಸ್ಟ್ ಇಲ್ಲಿ, ಕಾಲೇಜ್ದು ಫೀಸ್ ಕಟ್ಬಿಟ್ಟಿದ್ದೀನಿ. ನೀವು ಅಂದರೆ ಹೋಗೋಣ ಕಾಲೇಜ್ಗೆ ಅಂತೆಲ್ಲ ಹೇಳ್ತೀನಿ ಅಂತೆಲ್ಲ ಅನ್ಕೋಬಿಡಿ. ನೀವು ಅಂದರೂ ಹೋಗಲ್ಲ, ಹೋಗು ಅಂದರೂ ಹೋಗಲ್ಲ, ಏನೇ ಅಂದರೂ ಹೋಗಲ್ಲ. ನೋಡಿ KLX ಒಳಗೆ ತಂದರೆ ರಿಯಾಕ್ಷನ್ ವೀಡಿಯೋಗಳಾಗೋಯ್ತದಪ್ಪ. ಸೊ ನಮ್ಮ KLX ಅಂದ್ರೆ ಒಂಥರ ಸ್ಪೆಷಲ್. ಅದು ಲೈಕ್ ನಾನು ಇಷ್ಟು ಕನೆಕ್ಷನ್ ಮಾಡಿಕೊಂಡಿರೋದು ಗಾಡಿ ಮೇಲೆ, ಇದೊಂದೇ ಗಾಡಿ ಮೇಲೆ ಅನಿಸುತ್ತೆ. ಇಷ್ಟು ಗಾಡಿ ಇಕ್ಕಿರೋದ್ರೊಳಗೆ ಇದ್ರ ಮೇಲೂ ಏನು ಕನೆಕ್ಷನ್ ಇಲ್ಲ ಬಾಯ್ಸ್. ಲೈಕ್ ಐ ಲವ್ ಎವ್ರಿಥಿಂಗ್, ಐ ಡೋಂಟ್ ಲವ್ ಎವ್ರಿಥಿಂಗ್, ದಟ್ಸ್ ಮೀ. ಏನು ಗೊತ್ತಾ, ಈ ಸೊಸೈಟಿಲಿ ತುಂಬ ಪ್ರೀತಿ ಮಾಡಿದ್ರೂ ಕಷ್ಟ, ತುಂಬ ಪ್ರೀತಿ ಮಾಡಿಲ್ಲ ಅಂದರೂ ಕಷ್ಟ. ತುಂಬ ಪ್ರೀತಿ ಮಾಡಿದ್ರೆ ಬೇಗ ನಮ್ಮ ಕೈಯಿಂದ ದೂರ ಆಗ್ಬಿಡುತ್ತೆ. ಅದು ತುಂಬ ಪ್ರೀತಿ ಮಾಡಿಲ್ಲ ಅಂದರೂ ದೂರ ಆಗ್ಬಿಡುತ್ತೆ. ಸೊ ಎಲ್ಲನೂ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಲೈಫ್ ಒಳಗೆ. ಇಲ್ಲ ಬಲಿ ಮಾಡ್ಬಿಟ್ಟು ಯಾವ್ದಾರು ರೋಡಲ್ಲಿ ಹೊಡ್ಕೊಂಡು ಹೊಂಟೋಯ್ತಾರೆ. ದಟ್ಸ್ ವಾಟ್. ಹೋಗೋಣ ಹೇಳ್ತಾರಪ್ಪ ಹೋಗಚೇನೆ. ಮತ್ತೆ ಎಲ್ಲ ಹೆಂಗೆ ಇರಲ್ಲ, ಚೆನ್ನಾಗಿರ ಅಂತ ಅನ್ಕೊತೀನಿ. ಹೌ ಇಸ್ ಯುವರ್ ಲೈಫ್ ಗೋಯಿಂಗ್? ನಂದಂತೂ ಕಾಲೇಜ್ ಡ್ರಾಪ್ ಮಾಡಾದ್ಮೇಲೆ ಮಜಾ ಇದೆ ಸ್ವಲ್ಪ ಜೀವನ. ಏನು ಮಾಡ್ತಾ ಇದ್ದೀನಿ ಏನು ಅಂತ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ, ಬಟ್ ಕ್ಲಾರಿಟಿ ಸಿಗೋ ಥರ ಮಾಡ್ಕೋತೀನಿ. ಆದರೆ KLX ನೋಡಿ ಯಾವ ಗ್ಯಾಪಲ್ಲಿ ಬೇಕಾದರೂ ಬಿಡ್ಬೋದು ಗಾಡಿನ. ಅದೊಂದಕ್ಕೆ ಖುಷಿ ನಮ್ಮ KLX ಅಂದರೆ. ಅಪ್ಪ ಈ ಸಿಗ್ನಲ್ ಒಳಗೆ ಕಾಯೋದ್ರೊಳಗೆ ಒಂದು 6-7 ಅವರ್ ಹೋಗ್ಬಿಟ್ಟಿರುತ್ತೆ ನಮ್ಮ ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇರೋರು. ಬೆಳಗ್ಗೆ ಕೆಲಸಕ್ಕೆ ಹೋದರೆ 1 ಅವರ್ ಸಿಗ್ನಲ್ಗೆ ಅಂತಲೇ ಎತ್ಮಡಕ್ಕೆ ಬಿಟ್ಟಿರ್ಬೇಕು ನಾವು. ಎಲ್ಲೋದ್ರೂ ಟ್ರಾಫಿಕ್, ಎಲ್ಲೋದ್ರೂ ಜನ. ನಮ್ಮ ಬೆಂಗಳೂರು ಮುಂಚೆನೇ ಚೆನ್ನಾಗಿತ್ತು ಅಂತ ಅನ್ಸಲ್ವಾ ನಿಮಗೆ? ಬಿಫೋರ್ ನಾರ್ತ್ ಅವರು ಇಲ್ಲಿಗೆ ಬಂದು ಕೆಲಸಗಳು ಅವು ಇವು ಮನೆ ಮಠ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಸೆಟ್ಲ್ ಆಗಿಬಿಟ್ಟಿರ್ತಾರೆ ನಮ್ಮ ಬೆಂಗಳೂರು ರುಚಿ ನೋಡಿದವರು. ಆದರೂ ನಮ್ಮ ಕನ್ನಡ, ನಮ್ಮ ಭಾಷೆ ಮರ್ಯಾದೆ ಕೊಡೋಕ್ಕೆ ತಿಗಾಗ ಅಂಚಲಿಗಳು. ವಿಲಿಲೇ ಹೋಗ್ಬೋದಪ್ಪ ನಮ್ಮ KLX ಒಳ್ಳೆ. ಎಷ್ಟು ದಿನ ಆದಮೇಲೆ ಗೊತ್ತಾ ಬೈಕ್ ಹಿಡ್ದಿರೋದು. ಎಷ್ಟೊಂದು ದಿನ ಆದಮೇಲೆ ಬೈಕ್ ಮುಟ್ಟಾಗ ಏನೋ ಒಂಥರ ಖುಷಿ ಇರುತ್ತೆ. ಸೊ ಇದೊಂದು ಶಾರ್ಟ್ ವ್ಲಾಗ್ ಆಗಿರುತ್ತೆ. ಹೋಗ್ತೀನಿ, ಪ್ಲ್ಯಾನ್ ಮಾಡೋಣ ಏನು. ಬಿಕಾಸ್ ನಮ್ಮ ಲೈಫಲ್ಲಿ ಪ್ಲ್ಯಾನ್ ಅನ್ನೋದು ವರ್ಕ್ ಆಗಲ್ಲ. ಬರೀ ಟ್ರಿಪ್ ವಿಷಯ ಅಂತ ಅಲ್ಲ, ಅದೇನೇ ವಿಷಯ ನನ್ನ ಲೈಫಲ್ಲಿ ತಗೊಂಡ್ರು ನಥಿಂಗ್ ಗೋಸ್ ಆನ್ ಪ್ಲ್ಯಾನ್ಸ್. ಬಿಕಾಸ್ ನಾನು ಪ್ಲ್ಯಾನ್ ತಕ್ಕಂತೆ ಏನೂ ನಡೆಸಲ್ಲ, ನಡೆಯೋದಿಲ್ಲ. ಬಿಕಾಸ್ ಈಗ ಈ ಕ್ಷಣ ನಂಬಿ ಬದುಕೋನು ನಾನು.
ನಾಳೆ ಅನ್ನೋದು, ನೆಕ್ಸ್ಟ್ ಮೂಮೆಂಟ್ ಅನ್ನೋದು ನಾನು ನಂಬಲ್ಲ ಗುರು. ಇವಾಗ ಇಲ್ಲ ಅಂದರೆ ನೆಕ್ಸ್ಟ್ ಮೂಮೆಂಟ್ ನಾವು ಇರ್ತೀವೋ ಇಲ್ವೋ ಅನ್ನೋದೇ ಗೊತ್ತಿರಲ್ಲ. ಅಂಥದ್ರಲ್ಲಿ ನೀನು ಒಂದೇ ಒಂದಿರೋ ಜೀವನದ 1000 ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಜೀವನದ ಬಗ್ಗೆ ಯೋಚನೆ ಮಾಡ್ಕೊಂಡೇ ಸಾಯ್ತಾ ಇರ್ತೀಯ. ಈ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಹಾಕೊಂಡ್ಬಿಟ್ರೆ ಏನೋ ಒಂಥರ ಗ್ರೇಡ್ ಅವ್ರಿಗೆ, ಖಾಲಿ ಪಲಾವ್ ನನ್ನ ಮಕ್ಕಳು. ಬಿಕಾಸ್ ಗೌರ್ಮೆಂಟಲ್ಲಿರೋರು ಹಾಕೊಳ್ಳಿ ಏನು ತೊಂದರೆ ಇಲ್ಲ, ಅವ್ರ ರಿಲೇಷನ್ ಯಾರು ಗೌರ್ಮೆಂಟ್ ಒಳಗಿದ್ರೆ ಅವ್ರ ಕಾರ್ ಮೇಲೆ ಹಾಕೊಂಡ್ಬಿಟ್ಟಿರ್ತಾರೆ. ನಮ್ಮ ಸಮಾಜ ಯಾವ ಥರ ಆಗ್ಬಿಟ್ಟಿದೆ, ಎಲ್ಲಿಗೆ ಬಂದ್ಬಿಟ್ಟಿದೆ ಅಂದರೆ, ಖಾಲಿ ಪಲಾವ್ಗಳೆಲ್ಲ ಶೋಕಿ ಮಾಡೋದು, ಓಸಿ ಬಿಲ್ಡಪ್ಗಳು ತಗೊಳ್ಳೋದು. ದಟ್ಸ್ ವಾಟ್ ಅವರ್ ಸೊಸೈಟಿ. ಸೊ ಮೇನಾಗಿ ಇಷ್ಟು ಹೇಳ್ಬೇಕಾಗಿತ್ತು ನಿಮಗೆ. ಸೊ ಎಲ್ಗೋಗೋಣ, ಯಾವ್ದಾದ್ರು ಪ್ಲೇಸ್ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಹಾಕ್ರಿ ಬಾಯ್ಸ್. ತುಂಬ ಬಿಸಿಲು ಬೇರೆ ಐತೆ, ತುಂಬ ಬಿಸಿಲು ಬೇರೆ ಇದೆ. ನನಗನ್ನಿಸ್ದಂಗೆ ವಿ ಶುಡ್ ಗೋ ಸಮ್ವೇರ್ ಬೀಚ್ ಸೈಡ್ ಎಲ್ಲಾದರೂ ಹೋಗ್ಬೇಕನ್ಸುತ್ತೆ. ನನಗೂ ಗೊತ್ತಿಲ್ಲ ಬಾಯ್ಸ್, ದಯವಿಟ್ಟು ಯಾವ್ದಾದ್ರು ಒಳ್ಳೆ ಪ್ಲೇಸ್ ಸಜೆಸ್ಟ್ ಮಾಡಿ ಹೋಗೋಣ. ಲೆಟ್ಸ್ ಫ್ರಕಿನ್ ಗೋ.